ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿ ಸ್ನೇಹಿತರೆ, ಇವತ್ತು ಟೆರೆಸ್ ಗಾರ್ಡನಿಂಗ್ ಅಲ್ಲಿ ಸ್ವಲ್ಪ ತರಕಾರಿ ಬಿಟ್ಟಿದೆ, ಅದನ್ನ ಹಾರ್ವೆಸ್ಟ್ ಮಾಡೋಣ ಅಂತ ಬುಟ್ಟಿ ಎತ್ಕೊಂಡು ರೆಡಿಯಾಗಿ ಬರ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಿತ್ತು. ನೆನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಆ ರೀಸನ್ಗೆ ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಹಾರ್ವೆಸ್ಟ್ ಮಾಡೋಣ ಬನ್ನಿ. ನೋಡಿ ನಮ್ಮ ಟೆರೆಸ್ ಗಾರ್ಡನಿಂಗಲ್ಲಿ ಇವತ್ತು ಏನೇನು ತರಕಾರಿ ಬಿಟ್ಟಿದೆ ತೋರಿಸ್ತೀನಿ ಬನ್ನಿ. ತುಂಬಾ ಇದೆ, ಸಿಕ್ಕಾಪಟ್ಟೆ ಬಿಟ್ಟಿದೆ ಇವತ್ತು, ತುಂಬಾ ಹಾರ್ವೆಸ್ಟಿಂಗ್ ಇದೆ. ನೋಡೋಣ ಏನೇನು ಸಿಗುತ್ತೆ ಅಂತ. ಬನ್ನಿ ಒಂದೊಂದೇ ಸ್ಟಾರ್ಟ್ ಮಾಡೋಣ ಈಗ. ಎಸ್, ಫಸ್ಟ್ ಎಲ್ಲಿಂದ ಶುರು ಮಾಡೋಣ ಪತಿರಾಯಿರೆ? ಬದನೆಕಾಯಿ. ಇದಕ್ಕೆ ಗಿಡ ತೋರ್ಸೋಣ ಫಸ್ಟು. ನೋಡಿ ಸ್ನೇಹಿತರೆ, ಎಷ್ಟು ಚಿಕ್ಕ ಗಿಡ, ಕಾಯಿ ಮಾತ್ರ ನೋಡಿ ಎಷ್ಟು ದಪ್ಪ ಬಿಟ್ಟಿದೆ. ಅಪ್ಪ ಅಪ್ಪ ಅಪ್ಪ, ಒಂದೊಂದೇ ಬಿಟ್ಟಿದೆ, ಬಟ್ ನೋಡಿ ಸೈಜ್ ನೋಡಿ ಎಷ್ಟು ದಪ್ಪ ಇದೆ ನೋಡಿ, ನನ್ನ ಕೈಗಿಂತ ದಪ್ಪ ಇದೆ ಇದು. ಹಾರ್ವೆಸ್ಟ್ ಮಾಡ್ಲಾ? ಕಮಾನ್. ಹುಷಾರು, ಗಿಡ ಕಟ್ ಮಾಡ್ತೀರ. ನೋಡಿ ಅದು ಕ್ಲೀನ್ ಆಗಿದೆ ನೋಡಿ. ನೋಡಿ ಸ್ನೇಹಿತರೆ, ನಾವು ಮದ್ದು ಹೊಡೆಯಲ್ಲ, ಏನು ಮಾಡಲ್ಲ, ಒಂದು ಹುಳ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ನೀಟಾಗಿದೆ. ಸೊ ಬುಟ್ಟಿಗೆ ಸೇರ್ಸೋಣ. ಇನ್ನೂ ಇದೆ ಬನ್ನಿ. ಕಚಕ್ ಕಚಕ್ ನೋಡಿ ಎಷ್ಟು ನೀಟಾಗಿದೆ. ಇಲ್ಲೊಂದಿದೆ ನೋಡಿ, ಎರಡಿದ್ರೆ ಸಾಕು ಅಡುಗೆಗೆ, ಒಂದು ಹೊತ್ತಿಗೆ ಅಲ್ಲ. ಬೇಜಾನಾಯ್ತು, ಎಷ್ಟು ದಪ್ಪ ನೋಡಿ. ಆಗಾಗ ಒಂದೊಂದು ಈ ಥರ ಬಿಡ್ತಾ ಇದ್ರೆ ಕಿತ್ಕೊಳ್ಳಿ. ಕಚ್ಚಕ್ ಎಲ್ಲ ಇವತ್ತು ಹಾರ್ವೆಸ್ಟಿಂಗ್ ಡೇ ಹಂಗೆ ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಲೂ ಅಂದಿದ್ದೆ, ಯಾರೋ ಒಬ್ರು ಅದು ಬ್ಲೂ ಅಲ್ಲ ಸ್ವಾಮಿ ಅಂತಂದ್ರೆ, ಹೌದು ಸ್ನೇಹಿತ ಅದು ಪರ್ಪಲ್ಲು, ಬೈ ಮಿಸ್ಟೇಕ್ ಹೇಳಿದೆ, ಬೇಜಾರು ಮಾಡ್ಕೊಬೇಡಿ ಆಯ್ತಾ. ನೆಕ್ಸ್ಟ್ ಪತಿರಾಯಿರೆ ಬದನೆಕಾಯಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಬದನೆಕಾಯಿ ಇವಾಗ ಬಿಸಿಲು ಬಂತು, ಪರವಾಗಿಲ್ಲ. ಆಕ್ಚುಲಿ ವೈಟ್ ಕೂಡ ಅದೆಷ್ಟು ದೊಡ್ಡದಾಗಿದೆ ಅಷ್ಟೇ ದೊಡ್ಡದು ಬರಬೇಕು, ಬಟ್ ಇದು ಗಿಡ ಹಳೇದಾಯ್ತಲ್ವಾ? ಗಿಡ ತುಂಬಾ ಹಳೇದಾಯ್ತು. ಇದೊಂದು 6 ಮಂತ್ಸ್ ಮೇಲಾಯ್ತು. 6 ಮಂತ್ಸ್ ಇಂದ ಬಿಡ್ತಾನೆ ಇದೆ ನೋಡಿ. ಇವಾಗಲೂ ಅಷ್ಟೇ ಹೂವು ನೋಡಿ, ಎಲ್ಲ ಕಡೆ ಹೂವು ಇದೆ, ಕಾಯಿ ಆಗ್ತಾ ಇರುತ್ತೆ, ಬಿಡ್ತಾನೆ ಇರುತ್ತೆ. ಸೊ ಅದಕ್ಕೆ ಅದು ಇರೋಷ್ಟು ತನಕ ಇರಲಿ ಅಂತ ಆಗಿ ಬಿಟ್ಟಿದ್ದೀರಿ. ಆಗಾಗ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕೊಂಡು ಬರ್ತಾ ಇದ್ದೀರಿ. ನೋಡೋಣ ನೋಡಿ, ಇದು ಈ ಸೈಜ್ಗಿಂತ ಇನ್ನೊಂದು ಸ್ವಲ್ಪ ಸೈಜ್ ಬರುತ್ತೆ, ಬಟ್ ನಾವು ಕಿತ್ಕೊತಾ ಇದ್ದೀವಿ ಇವತ್ತು. ಫುಲ್ ಎಲ್ಲ ಹಾರ್ವೆಸ್ಟ್ ಮಾಡಿಬಿಡ್ಬೇಕು ಅಂತ ನೋಡಿ. ನೀಟಾಗಿ ಬಂದಿದೆ ಅಂದರೆ. ಇನ್ನೂ ದಪ್ಪ ಆಗುತ್ತೆ, ಬಟ್ ಬೇಗನೆ ಕೀಳ್ತಾ ಇದ್ದೀವಿ. ಇಲ್ಲ ಮಚ್ಚಿಕೊಂಡಿದೆ. ಕಿತ್ಕೊಂತೀನಿ ನೋಡಿ. ನೋಡಿದ್ರೆ ಇಲ್ಲಿ ಜಾಸ್ತಿ ಇಲ್ಲ ಅನ್ನೋ ಥರನೇ ಇತ್ತು. ನಿನ್ನೆ ಮೊನ್ನೆ ಯಾವಾಗಲೂ ನಾವು ನೋಡಿದಾಗ ಬಂಪರ್ ಹಾರ್ವೆಸ್ಟಿಂಗ್ ಇವತ್ತು. ಇನ್ನೊಂದು ಇರ್ಬೇಕಲ್ಲ ಆ ಕಡೆ, ದೊಡ್ಡ ಗಿಡದಲ್ಲಿ ಇಲ್ಲ ಪತ್ತಿರ ಇದೆ ಅಷ್ಟೇ. ಇಲ್ಲ ಅಷ್ಟೇ, ಇದನ್ನು ಪರವಾಗಿಲ್ಲ, ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಆಗುತ್ತೆ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಎಲ್ಲ ಒಂದಕ್ಕೆ ಹಾಕೋಣ ನೋಡಿ. ಇದಿಷ್ಟು ಬದನೆಕಾಯಿ. ನೆಕ್ಸ್ಟ್ ಪತ್ತಿರ ಇದೆ. ಈಗ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಕಡಿಮೆ ಆಗಲ್ಲ. ಬನ್ನಿ ಸೈಡಲ್ಲಿ ನಿಂತ್ಕೊಳ್ಳೋಣ ಸ್ನೇಹಿತರೆ. ಒಂದು ನಿಮಿಷ ಇರಿ ಸ್ನೇಹಿತರೆ, ಬಿಸಿಲು ಜಾಸ್ತಿ ಇದೆ. ಇವಾಗ ಸ್ವಲ್ಪ ಟೊಮೆಟೊ ಇದೆ, ಕಿತ್ಕೊಳ್ಳೋಣ. ಆ್ಯಕ್ಚುಲಿ ನಿನ್ನೆ 1-2-3 ಟೊಮೆಟೊ ಕಿತ್ಕೊಂಡು ಬಂದಿದ್ರು. ಕೆಲ್ಸಕ್ಕೆ ಬರ್ತಾರಲ್ಲ ಆಂಟಿ, ಇಲ್ಲೇನಕ್ಕೂ ಮಾಡಕ್ಕೆ ಬಂದು ಕಿತ್ಕೊಂಡು ಬಂದು ಇಟ್ಟಿದ್ರು, ಫುಲ್ ಹಣ್ಣಾಗಿರೋದು. ಸೊ ಮೂಲಂಗಿ ಕೂಡ ಬಂದಿದೆ ನೋಡಿ ಪತ್ತಿರಾಯಿರೆ, ಅಲ್ಲಿ ಟೊಮೆಟೊ ಬಂದಿದೆ. ಅಲ್ಲಿ ಲಾಸ್ಟಲ್ಲಿದೆ, ಎತ್ಕೊಂಡ್ಬಿಡ್ತೀನಿ. ಓಯ್ ಚಿಕ್ಕದು, ಅದು ಹಿಂಗಾಗೋಗಿದೆ. ಬೇಡ ಬಿಸಾಕು, ಗೊಬ್ಬರಕ್ಕೆ ಆಗುತ್ತೆ ಅಲ್ಲ. ಗೊಬ್ಬರಕ್ಕೆ ಆಗುತ್ತೆ, ಇಲ್ಲ ಬೀಜ ಬಂದರೆ ಗಿಡ ಆಗುತ್ತೆ. ಸೊ ಅಲ್ಲೊಂದಿದೆ.
ಬನ್ನಿ. ನೋಡಿ. ಚಿಕ್ಕ ಕಾಯಿಗಳೇ. ಇದಿಷ್ಟು ಟೊಮ್ಯಾಟೊ. ನೆಕ್ಸ್ಟ್ ಮೆಣಸಿನ್ಕಾಯಿ. ಮೆಣಸಿನಕಾಯಿ. ಮೆಣಸಿನಕಾಯಿ ಜಾಸ್ತಿ ಇದೆ. ಜಾಸ್ತಿ ಅಂದರೆ ಕೆಳಗಡೆ ಇದೆಯಾ ಇಲ್ಲಾಂದರೆ ಇಲ್ಲಿ ಗಿಡದಲ್ಲಿ ಜಾಸ್ತಿ ಇದೆಯಾ? ಕೆಳಗಡೆ ಇಲ್ಲ, ಕೆಳಗಡೆ ಖಾಲಿ. ಎಲ್ಲ ಗಿಡದಲ್ಲಿ ಕಿತ್ಕೊಳಲ್ಲ, ಬಲ್ತಿರೋ ಕಿತ್ಕೊಳ್ಳಿ ಹೇಳ್ತೀನಿ. ಕಿತ್ಕೊಂತೀನಿ. ಸ್ವಲ್ಪ ಗಿಡದಲ್ಲೇ ಇರಲಿ, ಎಮರ್ಜೆನ್ಸಿಗೂ ಆಗ್ತದೆ, ಬೇಕು ಅಂದರೆ ಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಕಿತ್ಬಿಟ್ರೂ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಮೆಣಸಿನ್ಕಾಯಿ ಗಿಡಗಳಲ್ಲಿ ಜಾಸ್ತಿನೇ ಇದೆ ಮೆಣಸಿನ್ಕಾಯಿಗಳು. ಮತ್ತೆ ಸಮಾಚಾರ ನನಗ ಹಾಂ, ನಂದೇನು ಸಮಾಚಾರ ಗೊತ್ತಿರ ಇರಿ. ಅರ್ಧಕ್ಕರ್ಧ ಪೇಷೆಂಟು. ವಿಡಿಯೋಗೋಸ್ಕರ ಎದ್ದು ಬಂದಿದ್ದೀನಿ ಇವತ್ತು. ಇಲ್ಲ, ಇವತ್ತು ಮಲ್ಕೊಂಡಿರ್ತಿದ್ದೆ. ಇಲ್ಲೆಲ್ಲ ಬಿಟ್ಟಿದೆ ಗೊತ್ತಿರೋ ಇರಿ. ಮುಳ್ಳಿರುತ್ತೆ, ಹುಷಾರು. ಒಂದು ಗಿಡದಲ್ಲೇ ಎಷ್ಟಿದೆ ಅಂದರೆ 1/4 kg ಇದೆಯಾ ಒಂದು ಗಿಡದಲ್ಲಿ? ಕೆಜಿ ಲೆಕ್ಕದಲ್ಲಿ ಗೊತ್ತಾಗಲ್ಲ. ನಾನು ಒಂದು ಕೈ ಹಾಕ್ತೀನಿ. ನಾನು ತುಂಬ ಹೇಳೋದು ಕೇಳಲ್ಲ, ಬಲ್ತಿರೋ ಮಾತ್ರ ಕೇಳ್ತೀನಿ. ನಾನು ಬಲ್ತಿರೋದೇ ಕೇಳ್ತಾ ಇದ್ದೀನಿ ಪತಿರೈರೇ. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಮಾತಾಡ್ತಾ ಇರೋದು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇರೋದು ನಾನು. ಹೇಳಿ. ಈ ಗಿಡ ನಾವು ಹಾಕಿದ್ದಲ್ಲ, ಅದಷ್ಟು ಅದೇ ಕಿಚನ್ ವೇಸ್ಟ್ ಅಂತ ಆಗ್ತಾ ಇರ್ತೀವಲ್ಲ, ಅದ್ರಲ್ಲಿ ಬಂದಿರೋದು ಗಿಡ ಇದು. ಸದ್ಯಕ್ಕೆ ಸಾಕಷ್ಟು ಅನ್ಸುತ್ತೆ ಅಲ್ಲ ಪತಿರೈರೇ? ಸಾಕಾ ಇನ್ನೂ ಬೇಕಾದಷ್ಟಿದೆ ಮೆಣಸಿನಕಾಯಿ. ಸುಮ್ಮನೆ ಹಾರ್ವೆಸ್ಟಿಂಗ್ ಅಂತ ಕೆಲ ಕಿತ್ತಾಕ್ಬಿಟ್ರೆ ವೇಸ್ಟ್ ಆಗುತ್ತೆ. ನಾವು ಅದಕ್ಕೇನೆ ಇಷ್ಟು ಸಾಕು, ಸುಮ್ಮನೆ ಯಾಕೆ ಕೇಳೋದು? ಇನ್ನು ಎಲ್ಲೆಲ್ಲಿದೆ ತೋರಿಸ್ಬಿಡಿ. ಇನ್ನು ಇಲ್ಲಿದೆ, ಅದಾದ್ಮೇಲೆ ನೋಡಿ ಇಲ್ಲಂತೂ ಬೇಜನ್ ಬಿಟ್ಟಿದೆ ಎಲ್ಲ. ಅದಾದ್ಮೇಲೆ ಇಲ್ಲಿದೆ. ಇಲ್ಲಿ ನೋಡಿ ಮೆಣಸಿನಕಾಯಿ ಇಲ್ಲಿದೆ ನೋಡಿ, ಮೆಣಸಿನ್ಕಾಯಿ ತೂಕಕ್ಕೆ ಬಕ್ಕೊಂಡ್ಬಿಟ್ಟಿದೆ, ಬೆಂಡಾಗ್ಬಿಟ್ಟಿದೆ. ಎಷ್ಟು ಮೆಣಸಿನ್ಕಾಯಿ ಇದೆ ನೋಡಿ. ಆಮೇಲೆ ಅಲ್ಲೂ ಒಂದಿದೆ, ಅಲ್ಲಿ ಒಂದಿದೆ, ಬಿಡ್ತಾ ಇದೆ. ಮೆಣಸಿನಕಾಯಿಗೆ ಏನು ತೊಂದರೆ ಇಲ್ಲ, ಮೆಣಸಿನಕಾಯಿ ಬೇಜನ್ ಇದೆ. ನೆಕ್ಸ್ಟ್ ಮೆಣಸಿನಕಾಯಿ ಸದ್ಯಕ್ಕೆ ಇಷ್ಟು ಸಾಕು. ಇನ್ನೂ ಬೇಕಾದಷ್ಟಿದೆ, ಅಂದರೆ ಜಾಸ್ತಿ ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಪುದೀನ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಹಾಂ ನೋಡಿ ಸ್ನೇಹಿತರೆ, ಇಲ್ಲಿ ಪುದೀನ ಹಾಕಿದ್ದೀವಿ. ಇದನ್ನ ಕಂಪ್ಲೀಟಾಗಿ ಎಲ್ಲ ಕಟ್ ಮಾಡ್ಕೊತೀವಿ. ಬುಡ ಸಮೇತ ಕಟ್ ಮಾಡಲಾ? ಒಂದು ಇಂಚ್ ಅಷ್ಟು ಬಿಟ್ಬಿಟ್ಟು. ಅಲ್ಲಿ ಬೇಕಾದಷ್ಟಿದೆ ಅಲ್ಲ. ಬಟ್ ಆದರೂ ಒಣಗ್ಬಿಡುತ್ತಿಲ್ಲ ಅಂದರೆ ಅಷ್ಟಷ್ಟು ಕಟ್ ಮಾಡಿಕೊಂಡ್ರೆ ಮತ್ತೆ ಚಿಗುರುತ್ತದೆ. ನೋಡಿ ಈ ಥರ ಕಟ್ ಮಾಡ್ಕೊತೀವಿ ಪುದೀನ. ನಾವು ನಾಳೆ ಪುದೀನ ಬಾತ್, ಏನು ಬಾತು? ಪುದೀನ ಪಲಾವ್, ಪುದೀನ ರೈಸ್. ಪುದೀನ ರೈಸ್ ಮಾಡಬೇಕು ಅಂತೆ. ಅದಕ್ಕೆ ಇವತ್ತು ಪುದೀನ ಎಲ್ಲ ಕಿತ್ಕೊಂಡ್ಬಿಡ್ತೀವಿ, ಯಾಕಂದರೆ ತುಂಬ ಪುದೀನ ಇದೆ, ಸುಮ್ಮನೆ ವೇಸ್ಟ್ ಆಗ್ತಾಯಿದೆ. ಆ ಕಡೆ ಎಲ್ಲ ಬಿಟ್ಟಿದೆ, ಆ ಕಡೆ ಎಲ್ಲ ಬಂದು ಅದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೀರಿ. ಸೊ ಇವಾಗ ಅಲ್ಲಿ ಮತ್ತು ಇಲ್ಲಿ ಇವೆರಡು ಕಡೆ ಕಟ್ ಮಾಡ್ಕೊತೀರಿ. ನೀವು ಎಷ್ಟು ಹಾರ್ವೆಸ್ಟಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಹಾಗೆ ಬಿಟ್ಬಿಟ್ರೆ ಒಂಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ಗಿಡ. ನೋಡಿ ಪುದೀನ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಸೊ ಪುದೀನ ಏನಾದರೂ ಯಾವ ಥರ ಬೆಳೆಯೋದು ನಿಮಗೆ ಗೊತ್ತಿಲ್ಲ ಅಂತನಾಗಿದ್ರೆ, ಇದಕ್ಕೂ ಮುಂಚೆ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ಪುದೀನ ಯಾವ ಥರ ಬೆಳೆಸಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಸಾಕಲ್ಲ? ಆ ಪಾಟಲ್ಲಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ಪಾಟಲ್ಲಿ ಎಷ್ಟು ಸಿಕ್ಕಿದೆ. ಬನ್ನಿ ಇವಾಗ ಆ ಪಾಟ್ ಹತ್ರ ಹೋಗೋಣ. ಇಲ್ಲೆಲ್ಲ ನೋಡಿ, ಸ್ವಲ್ಪ ಜಾಗ ಮಾಡ್ಕೊಡ್ಲಾ?
ಇಲ್ಲ ಹಂಗೆ ಕಿತ್ಕೊಂಡು ತಿನ್ಬಿಡಿ, ಪರವಾಗಿಲ್ಲ. ಕಟ್ ಮಾಡ್ಕೊಳ್ಳೋದಲ್ಲ. ನೋಡಿ ಇಲ್ಲೆಲ್ಲನೂ ನೋಡಿ ಹೆಂಗ್ ಬಂದಿದೆ. ಉದ್ದುದ್ದ ಕೆಳಗಡೆ ಬಿದ್ದೋಗಿದೆ. ನಾವು ಕಿಚನ್ ವೇಸ್ಟ್ ಹಾಕಿದ್ದೀವಿ ಅಲ್ವಾ, ನೋಡಿ ಅದ್ರ ಪಪ್ಪಾಯ ಗಿಡ ಬಂದ್ಬಿಟ್ಟಿದೆ. ಸೊ ಇದನ್ನ ಕಿತ್ಕೊಂಡೋಗಿ ಕೆಳಗಡೆ ಹಾಕ್ತೀವಿ ನಾವು. ಇಲ್ಲಿ ಹಾಕ್ಬೋದು, ಬಟ್ ಏನು ಪ್ರಾಬ್ಲಮ್ ಅಂದರೆ ಕೋತಿ ಬಂದ ತಕ್ಷಣ ಎಷ್ಟೇ ಚಿಕ್ಕ ಗಿಡ ಇರಲಿ ಇದನ್ನ ನೋಡ್ತಂದ್ರೆ ಕಿತ್ತಾಕ್ಬಿಡುತ್ತೆ, ಕಿತ್ಬಿಟ್ಟು ಈ ಸುಳಿ ಮಾತ್ರ ತಿನ್ನುತ್ತೆ. ಸೊ ಇಲ್ಲಿ ಹಾಕೋದು ವೇಸ್ಟ್. ನಮ್ದು ಎಷ್ಟೊಂದು ಸತಿ ಟ್ರೈ ಮಾಡಿ ಎಲ್ಲ ಬಂದು ಮುರಿದು ಹಾಕೋದು. ಸೊ ಈಗ ಏನು ಮಾಡ್ತೀವಿ, ಪಪ್ಪಾಯ ಗಿಡನ ಮೇಲೆ ಹಾಕೋದಿಲ್ಲ, ಅದನ್ನ ಕೆಳಗಡೆ ತೊಗೊಂಡು ಹಾಕ್ತೀವಿ. ಅಲ್ಲಿ ನೋಡಿ ಇದು ಹೆಂಗೆ ಬಂದಿದೆ. ದಾಳಿಂಬೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಪೈನಾಪಲ್ ಇಲ್ಲೂ ಒಂದಿದೆ. ತುಂಬ ದಿವಸ ಹಿಂದೆ ಅದು ಪೈನಾಪಲ್ ತಂದಾಗ ಅಲ್ಲಿ ಹಾಕಿ ಬಿಟ್ಟಿದ್ರಿ, ಹಂಗೆ ಬೆಳೀತದೆ. ಆ್ಯಕ್ಚುಲಿ ಪೈನಾಪಲ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಫೇಸ್ಬುಕ್ಕಲ್ಲಿ. ಅದು 1 ಮಿಲಿಯನ್ ವ್ಯೂಸ್ ಬಂದಿದೆ. ಫುಲ್ ಖುಷಿ ನನಗಂತೂ. ಫೇಸ್ಬುಕ್ಕಲ್ಲಿ ರೀಲ್ ಹಾಕಿದ್ರಿ, ಪೈನಾಪಲ್ ಯಾವ ರೀತಿ ಬೆಳೆಯೋದು ಅಂದ್ಬಿಟ್ಟು. ಅದು 1 ಮಿಲಿಯನ್ ವ್ಯೂಸ್ ಹೋಗಿದೆ. ಇಷ್ಟು ಪುದೀನ ಕಿತ್ಕೊಂಡು ಬಂದರೆ ಇದು ಇವಾಗ ಕಿತ್ತಿದ್ದು ಆಗ್ಲಿ ಕಿತ್ರಲ್ಲ ಇಲ್ಲಿ ಅದದು ಬಿಸ್ಲಾಗ ನೋಡಿ ಎಷ್ಟು ಬೇಗ ಬಾಡ್ಕೊಂಡು. ಬಿಸಿಲು ಇಟ್ಬಿಟ್ರೆ ಬರೀ 2 ನಿಮಿಷಕ್ಕೆ ಬಾಡೋಗ್ಬಿಡ್ತು. ಸೊ ಇದನ್ನು ಅಲ್ಲಿಂದ ಕಿತ್ಕೊಂಡ್ಬಂದರೆ ಈಗ ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಏನು, ಸೊಪ್ಪು. ಬನ್ನಿ. ಬಿಸಿಲು ಜಾಸ್ತಿ, ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಎಲ್ಲ ಕಟ್ ಮಾಡಾಕ್ತೀವಿ, ಇದೆಲ್ಲ ಕಟ್ ಮಾಡಾಕ್ತಾ ಇದ್ವಿ. ಅದು ಮುಳ್ಳು ಐತೆ, ಹುಷಾರು. ನೋಡಿ ಎಷ್ಟು ಬಿಟ್ಟಿದೆ. ಅದು ಕಟ್ ಮಾಡಿ ಹೇಳ್ತೀನಿ, ಸೆಂಟ್ರ್ ಕಟ್ ಮಾಡಿ ಹೇಳ್ತೀನಿ. ಇದು ಸುಮ್ಮನೆ ವೇಸ್ಟ್ ಆಗೋದು ಬೇಡ, ನಾವು ಕಟ್ ಮಾಡಿಕೊಂಡು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಲ್ಲರೂ ಸ್ವಲ್ಪ ಕೊಟ್ಬಿಡೋಣ ಅಂತ ಕಟ್ ಮಾಡ್ಕೊತಾ ಇದೆ. ಯಾಕಂದರೆ ಎಲೆಗಳೆಲ್ಲ ಹಣ್ಣಾಗ್ತಾ ಇರಲಿಲ್ಲ, ಈಟಾಗಿ ಯೆಲ್ಲೋಯಿಶ್ ಆಗ್ತಾ ಇದೆ. ಸೊ ವೇಸ್ಟ್ ಆಗೋದು ಬೇಡ ಅಲ್ವಾ? ಹೌದು. ಆ್ಯಕ್ಚುಲಿ ಮಾವಿನಕಾಯಿ ಕೂಡ ಕಿತ್ಕೋಬೇಕು ಇವಾಗ ಅಂತ ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನನಗೆ. ನಾನು ಚಪ್ಪಲಿ ಕೂಡ ಹಾಕಿಲ್ಲ, ಕಾಲು ಸುಡ್ತಾ ಇದೆ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಲಗ್ಗ ಹೋದಂಗೆ ಹೋಗಿದೆ. ನೋಡಿ ಇಷ್ಟು ಕಿತ್ಕೊಂಡು ಬಂದಿದ್ದೀರಿ, ಅಕ್ಕವರಲ್ಲಿ ಎಳಿತಾವ್ರೆ. ನಾನಂತೂ ಬಿಸಿಲಿಗೆ ಹೋಗಲ್ಲ, ಬೇವ್ರತಾ ಇದ್ದೀನಿ ನಾನಂತೂ ಫುಲ್ಲು. ಬಂದೆ ತಲೆ ಗಿರ್ರ ಅಂದ್ಬಿಡ್ತು ಬಿಸಿಲಿಗೆ. ಕಟ್ ಮಾಡಿ ಆ ಥರ ಪೀಸ್ ಮಾಡಿ ಹಾಕಿ ಹೇಳ್ತೀನಿ. ನೋಡಿ ಒಂದು ಸೂಪರ್ ಮಾರ್ಕೆಟ್ಗೆ ಕೊಟ್ಬಿಡ್ಬೋದು ಇಷ್ಟನ್ನ, ಅಷ್ಟು ಬಿಟ್ಟಿದೆ. ಅದಾದಮೇಲೆ ಸ್ವಲ್ಪ ರೋಸ್ ಇದೆ, ರೋಸ್ನ ಆಮೇಲೆ ಹಾರ್ವೆಸ್ಟಿಂಗ್ ಮಾಡ್ಕೊಳೋಣ. ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ, ಬಿಸಿಲು ಕಡಿಮೆ ಆಗಲಿ. ಸಿಕ್ಕಾಪಟ್ಟೆ ಸ್ವೆಟ್ ಇವಾಗ ನಾವು ಕೆಳಗಡೆ ಹೋಗ್ತೀರಿ, ನನ್ನ ಕೈಲಿ ಆಗ್ತಾ ಇಲ್ಲ. ಮಧ್ಯಾಹ್ನ 2 ಗಂಟೆಗೆ ಬಿಸಿಲಂತೂ ಆಹಾ ಸುಡುತ್ತಾ ಇದೆ. ಸೊ ನಾವು ಇಲ್ಲಿಗೆ ಮಳೆಗಾಲ, ಇವಾಗ ಈ ಮಳೆಗಾಲದಲ್ಲಿ ಈ ರೇಂಜ್ ಬಿಸಿಲು. ಸೊ ನಾವು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀರಿ. ಇನ್ ಕೇಸ್ ನೋಡಿ ಇವತ್ತಿನ ಹಾರ್ವೆಸ್ಟಿಂಗ್ ತೋರಿಸ್ಬಿಡಿ. ನೋಡಿ ಸ್ನೇಹಿತರೆ, ಇವತ್ತು ಹಾರ್ವೆಸ್ಟಿಂಗ್ ಮಾಡಿರೋದು ಟೊಮ್ಯಾಟೊ, ಮೆಣಸಿನ್ಕಾಯಿ, 2 ಥರ ಬದನೆಕಾಯಿ, ಪುದೀನ ಮತ್ತು ಸೊಪ್ಪು. ಇನ್ನು ಅದೇನೋ ಪಾಲಕು ಮತ್ತು ಇನ್ನೊಂದೇನು ದಂಟು ಸೊಪ್ಪಿತ್ತು, ಅದನ್ನ ಹಾರ್ವೆಸ್ಟಿಂಗ್ ಮಾಡೋಣ ಅಂದ್ಕೊಂಡ್ವಿ. ಸ್ವಲ್ಪ ದಂಟು ಸೊಪ್ಪಿತ್ತು, ಅದಾದಮೇಲೆ ರೋಸ್ ಇದೆ, ಸ್ವಲ್ಪ ಮಾವಿನಕಾಯಿ ಇತ್ತು. ಇದನ್ನು ಎಲ್ಲ ಕಿತ್ಕೋಬೇಕಿತ್ತು, ಬಟ್ ಸಿಕ್ಕಾಪಟ್ಟೆ ಬಿಸಿಲು, ನನಗೆ ಬೇರೆ ಹುಷಾರಿಲ್ಲ.
ರಾತ್ರಿ ಎಲ್ಲ ಜ್ವರ, ಇವಾಗ ವಾಸಿಯಾಗಿದೆ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಪೇಜನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾರಿಡ್ ಲೈಫ್.